ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಕಲ, ಕೇಸ್ ಹಾಕಿರೋದು ಸೌಪರ್ಣಿಕ್ ಅವರಲ್ವಾ? ಕೇಸ್ ಹಾಕಿರೋದು ಅವರೇ ಇರ್ಬೋದು, ಆದರೆ ಅಪ್ಪಾಜಿ ನನ್ನ ಜೈಲಿಂದ ಯಾಕೆ ಬಿಡಿಸ್ತಾ ಇಲ್ಲ ಹೇಳು? ನನಗೆ ಬೇಲ್ ಕೊಡಿಸೋ ಶಕ್ತಿ ಅವ್ರಿಗೆ ಅದೇ ತಾನೇ. ನಾನು ಒಳಗಿರೋದು, ಅರೆಸ್ಟ್ ಆಗಿರೋದು ಅವ್ರು ಕೇಸ್ ಹಾಕಿರೋದಕ್ಕಷ್ಟೇ ಅಲ್ಲ ಕಣಣ್ಣ. ನನಗೆ ಕೊಟ್ಟಿರೋ ಬೇಲ್ನ ಅಪ್ಪಾಜಿ ವಾಪಸ್ ತಗೊಂಡಿರೋದ್ರಿಂದ. ಇದನ್ನೆಲ್ಲ ಯಾಕೆ ಮಾಡ್ತಾವ್ರೆ ಗೊತ್ತಾ? ಹಿಂಗೆಲ್ಲ ಹಿಂಸೆ ಕೊಟ್ಬಿಟ್ರೆ ನಾನು ಮೇಡಮ್ ಅವ್ರನ್ನ ಬಿಟ್ಬಿಟ್ಟು ನಾನು ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂದ್ಕೊಂಡಿರ್ಬೇಕು. ಮನೆ ಬಿಟ್ಟು ಬಂದು ಹೊಸ ಮನೆ ಮಾಡಿ ನಾವಿಬ್ರು ನೆಮ್ಮದಿಯಾಗಿ ಬದುಕ್ತಾ ಇರೋದು ಅವ್ರಿಗೆ ಸಹಿಸಕ್ಕಾಯ್ತಲ್ಲ ಅನಿಸುತ್ತೆ. ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ. ಮೇಡಮರೇ, ಅವ್ರು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ಸಿದ್ದೇಗೌಡನ ಬಿಡಿಸ್ತೀನಿ, ಅಗ್ರಿಮೆಂಟಿಗೆ ಸೈನ್ ಮಾಡೋ ಅಂತಾರೆ. ಮಾಡಕ್ಕೆ ಹೋಗ್ಬಿಟ್ಟಿರಾ ನೋಡಿ. ನೀವು ಕಣ್ಣೀರು ಹಾಕೋದು ಬೇಡ, ಯೋಚನೆ ಮಾಡ್ಕೊಂಡು ಕೂರೋದು ಬೇಡ. ನೋಡೋಣ ಏನಾಯ್ತದೆ ಅಂತ. ಏನಿಲ್ಲ ಇದು, ಅಪ್ಪಯ್ಯ ಹಿಂಗ್ ಮಾಡ್ತಾರಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಕ್ಕಲ್ಲ. ಲೇ, ಇನ್ನ ಸುಮ್ಮನೆ ಬಿಡೋದಿಲ್ಲಕ್ಕಲ್ಲ. ನಾನು ಅಪ್ಪಯ್ಯನ ಕೇಳ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅಣ್ಣ, ನೀನೇನು ಕೇಳೋದು ಬೇಡ. ಸ್ವಂತ ಮಗ ಅಂತನೂ ಯೋಚನೆ ಮಾಡಿದೆ ಹಿಂಗೆಲ್ಲ ಮಾಡಿದಾರಲ್ಲ ಅಂತ ಮನುಷ್ಯತ್ವ ಇಲ್ದಿರೋ ಅವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಹೇಳು? ಆಮೇಲೆ ನೀನು ಹೋಗಿ ನನ್ನ ಪರ ವಹಿಸ್ಕೊಂಡು ಮಾತಾಡೋದು, ಅವ್ರು ನಿನಗೆ ಬೈಯೋದು, ಸುಮ್ಮನೆ ನಿನ್ನ ಮೇಲೆ ಕೆಂಡ ಕಾಡ್ತಾರೆ. ಬೇಡ, ಬಿಟ್ಬಿಡು. ಲೈ, ಅವ್ರೇನೋ ಮಾಡ್ಬಿಡ್ತಾರಂತ ಎದುರ್ಕೊಂಡು ಸುಮ್ಮನಿರಕ್ಕಾಗೋದಿಲ್ಲ. ಇಂಥದ್ದೆಲ್ಲ ಪ್ರಶ್ನೆ ಮಾಡ್ಲೇಬೇಕು. ನಾನು ಬಿಡೋದಿಲ್ಲ ಕೇಳ್ತೀನಿ. ಅವ್ರೇನ್ ಮನುಷ್ಯರಲ್ಲ, ನಾನು ಕೇಳ್ತೀನಿ ಅಷ್ಟೇಯ. ಅಣ್ಣ ಅಣ್ಣ ಮೇಡಮ್ರೆ, ಮೊದಲೋಗಿ ಅಣ್ಣನ ತರೀರಿ. ಅವ್ನು ಹೋಗಿ ಏನಾದರೂ ಮಾತಾಡಿದ್ರೆ ಸುಮ್ಮನೆ ಇಲ್ದಾರ ತೊಂದರೆ ಆಯ್ತದೆ. ಹೋಗಿ ಮೇಡಮ್ರೆ, ಹೋಗಿ. ಕೇಳಿ ಬಿಡಿಸಿದ್ದು ಅವರೇ. ಕೆಲವೊಂದು ಸಲ ಮಾತಾಡದೇ ಇರೋದು ತಪ್ಪಾಗುತ್ತೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಅದು ಅಲ್ಲದೆ ನಾವಿಬ್ಬರು ಅದೇನು ಅಪರಾಧ ಮಾಡಿದ್ದೀವಿ, ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮನ್ನು ಹೀಗೆ ನಡೆಸ್ಕೋತಾ ಇದ್ದಾರೆ. ನಮ್ಮನ್ನು ಯಾಕೆ ಹೊರಗಿನವ್ರ ಥರ ನೋಡ್ತಿದ್ದಾರೆ? ಭಾವ ಏನಾದರೂ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅವ್ರು ಕೇಳಲಿ ಬಿಡಿ. ಸಿದ್ದು ಅವರೇ ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಹೇಗಾದರೂ ಮಾಡಿ ನಾವು ಹೊರಗೆ ಕರ್ಸ್ಕೋತೀವಿ. ಧೈರ್ಯವಾಗಿರಿ. ಸಿದ್ದು ಬೇಲ್ನ ವಾಪಸ್ ತಗೊಂಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ರೀ. ಎಷ್ಟೇ ಆಗಲಿ ಅವ್ನು ನಮ್ಮ ಮಗ ಅಲ್ವೇನ್ರಿ? ಬೈದು ಬುದ್ಧಿ ಹೇಳ್ಬೋದಾಗಿತ್ತು. ಇದು ನಿಮಗೆ ಸರಿ ಅನ್ನಿಸ್ತಿದೆಯಾ? ಮೇಡಮೇ, ಸರಿ ತಪ್ಪು ಏನು ಅಂತ ನೀನು ನನಗೆ ಹೇಳ್ಕೊಡ್ಬೇಡ. ಇದರಲ್ಲಿ ನಾನು ಸೊಸೆ ಹೇಳಿದ್ದೆ ಸರಿ. ನಮ್ಮ ಸಿದ್ದೇಗೌಡ ಸ್ವಲ್ಪ ದಿವಸ ಜೈಲಲ್ಲಿ ಇದ್ದು ಬಂದರೆ ಅವನ ಬುದ್ಧಿ ಕಲಿತಾನೆ ಅಂತ. ಯಾಕೆ ನನಗೆ ಮಗ ಅನ್ನೋ ಭಾವನೆ ಇಲ್ವಾ? ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಗೊತ್ತದೆ. ಅಪ್ಪಯ್ಯ, ಒಂದು ಸ್ವಲ್ಪ ದಿವಸ ತಡ್ಕೋ, ಎಲ್ಲ ಸರಿ ಹೋಗ್ತದೆ. ಅಪ್ಪಯ್ಯ, ಯಾಕ್ಲ ಹಂಗೆ ಬಡ್ಕೋತಾ ಇದೆಯಾ? ನಿನ್ನ ಮುಂದೆನೆ ಕಲ್ಲು ಬಂಡೆ ಥರ ಕೂತಿದ್ದೀನಿ, ಕತ್ತೆ ಥರ ಅರ್ಚ್ಕೋತಾ ಇದೆಯಲ್ಲ, ಯಾಕ್ಲ? ಇನ್ನೇನು ಮಾಡಾರಪ್ಪಯ್ಯ? ನೀವು ಮಾಡಿರೋದು ನಿಮಗೆ ಸರಿ ಅನಿಸ್ತಾ ಇದ್ದದ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ ನೀನು? ಅದೇನು ಅಂತ ಹೊಸಿ ಬಗಳ. ಸಿದ್ದು ಜೈಲ್ಗೆ ಹೋಗಿರೋದು ನಿಮ್ಮಿಂದಲೇ. ನೀವು ಬೇಲ್ನ ವಾಪಸ್ ತಗೊಂಡ್ರಿದ್ಲೇ ಅವನು ಪುನಃ ಜೈಲ್ಗೆ ಹೋಗವನೆ. ಇದು ನಿಜವಾ? ಹೌದು, ನಾನು ಕೊಟ್ಟಿದ್ದ ಬೇಲ್ ವಾಪಸ್ ತಗೊಂಡಿದ್ದೀನಿ. ಏನು ಇವಾಗ ಅದಕ್ಕೆ? ಎಂತ ಕೆಲಸ ಮಾಡ್ಬಿಟ್ರಿ ಅಪ್ಪಯ್ಯ? ನಮ್ ಸಿದ್ದು ಪರಿಸ್ಥಿತಿ ನೋಡಕ್ಕಾಯ್ತಲ್ಲ. ನಿನಗೆ ನೋಡಕ್ಕಾಗದೆ ಇದ್ರೆ ಅಮ್ಮಿಕಂಡ್ ಮನೆ ಒಳಗಡೆ ಬಿದ್ದಿರೋ. ನೀವು ಬೇಡ, ನಿಮ್ಮ ಸವಾಸ ಬೇಡ, ನಿಮ್ಮ ಆಸ್ತಿ ಅಂತಸ್ತು ಏನು ಬೇಡ, ನನಗೆ ನಾನು ಹೆಂಡ್ತಿನೇ ಸಾಕು ಅಂತ ಜಂಬ ಕೊಚ್ಕೊಂಡು ಹೋದ್ನಲ್ಲ, ಅವನಿಗೂ ಹೊಸ ಬುದ್ಧಿ ಬರಲಿ ಬಿಡ್ಲಾ? ಅವನು ತಿಳ್ಕೊಬೇಕಾಗಿತ್ತು ನಾವು ಈ ಭೂಮಿ ಮೇಲೆ ಇರೋದು ಅಪ್ಪ ಅಮ್ಮ ಕೊಟ್ಟಿರೋ ಜೀವದಿಂದ ಅಂತ. ಹೆಂಡ್ತಿ ಬಂದ ತಕ್ಷಣ ಅದಂಗ್ಲ ಅಪ್ಪ ಅಮ್ಮನ ಮರ್ತು ಬಿಡ್ತಾರೆ. ಅಪ್ಪ ಅಮ್ಮನ ಸವಾಸನೆ ಬೇಡ ಅನ್ನೋರಿಗೆ ಬುದ್ಧಿ ಬರೋದು ಬೇಡವೆ? ಅವನು ಹೊಸ ಬುದ್ಧಿ ಕಲೀಲಿ ಬಿಡ್ಲಾ? ಜೈಲಲ್ಲಿದ್ದು ಮುದ್ದೆ ಮುಡಿದ್ರೆ ಎಲ್ಲ ಗೊತ್ತಾಯ್ತದ ಅವನಿಗೆ. ಯಾಕಪ್ಪಯ್ಯ ಹಿಂಗ್ ಮಾಡ್ತೀರಿ? ಅವನನ್ ಬೇರೆಯವನೇ, ಇಲ್ಲ ನಮ್ ಶತ್ರುನೇ. ಅವನು ನಿಮ್ ಮಗನೇ ಅಲ್ವೇನಪ್ಪಯ್ಯ? ಲೇ ಮರಗೌಡ, ಮಗ ಮಗನ ತರ ಇರ್ಬೇಕಾಗಿತ್ತು ಕಲ. ಮಗ ಅಪ್ಪನ ಮುಂದೆ ನಿಂತ್ಕೊಂಡು ಎದೆ ಎತ್ಕೊಂಡು ಮಾತಾಡಿದ್ರೆ ಅವನೇ ಆಶ್ರಮದ ಮಗ ಅಲ್ಲ. ಅಪ್ಪ ಅಮ್ಮ ಬೇಡ, ನಾನು ಹೆಂಡ್ತಿ ಒಬ್ಳಿದ್ರೆ ಸಾಕು ಅಂತ ಹೆಂಡ್ತಿಯಿಂದನೇ ಓದೋನವನು ಅಲ್ಲ ಕಲ. ಅವ್ನು ಚೆನ್ನಾಗಿರ್ಲಿ,
ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾನು ಎಷ್ಟೆಲ್ಲ ಮಾಡಿದೆ ಹೇಳು, ಅದು ನಿನಗೆ ಗೊತ್ತಿಲ್ವೇ? ನನ್ನ ಮುಂದೆನೆ ನಿಂತ್ಕೊಂಡು ನನ್ನನ್ನು ಎದುರಿಸೋ ಥರ ಮಾತಾಡ್ತಾನಲ್ಲ, ಅವ್ನಿಗೆ ಇನ್ನೆಷ್ಟು ಸೊಕ್ಕಿರ್ಬಾರ ಹೇಳು? ಅವನು ಇನ್ನು ಚಿಕ್ಕವನ್ ಕಣಪ್ಪಯ್ಯ. ಇವತ್ತೊಂದು ಮಾತಾಡ್ತಾನೆ, ನಾಳೆಗೊಂದು ಮಾತಾಡ್ತಾನೆ. ನಾಳೆ ಬುದ್ಧಿ ಬಂದ್ಮೇಕೆ ನಮ್ಮವರು ನಮ್ಮನೆ ಅಂತೆಲ್ಲ ಬರ್ತದೆ. ನೀವು ತಿಳಿದವರು ಕಣಪ್ಪಯ್ಯ, ನೀವು ಹಿಂಗೆಲ್ಲ ನಡ್ಕೋಬಾರ್ದು. ಅಪ್ಪಯ್ಯ ನಿಮ್ ಕೈ ಮುಗಿತೀನಿ ಕಣಪ್ಪಯ್ಯ, ಬೇಲ್ ಕೊಟ್ಟು ಸಿದ್ದನ ಆಚೆ ಕರ್ಕ ಬನ್ನಿ. ಅವ್ವ ನೀನಾರ ಅಪ್ಪ ಹಿಂಗೆ ಹೇಳವ? ಲೇ, ನಾನು ಅದನ್ನೇ ಹೇಳ್ತಾ ಇದ್ದೆ ಕಣೋ. ಆದ್ರೆ ನೀನೀಗ ಆಡ್ತಿರೋದನ್ನ ನೋಡ್ತಿದ್ರೆ ಅವಳು ನಿಂತಲೇನು ಎಷ್ಟು ಕೆಡಿಸಿದಾಳೆ ಅಂತ ಅನ್ನಿಸ್ತಿದೆ. ನನ್ನ ಮಗನ್ನ ಮರಳು ಮಾಡ್ಕೊಂಡು ಕರ್ಕೊಂಡು ಹೋದ್ಲಲ್ಲ, ಅವಳಿಗೆ ಹೇಳು ಬಿಡಿಸ್ಕೊಂಡು ಬರಕ್ಕೆ. ನಾನು ಅವನ ಮನೆ ಹತ್ರ ಹೋಗಿ ಸಿದ್ದುನ್ ಕರೆದ್ರೆ ಬರಲ್ಲ ಅಂತಾನೆ, ಅವಳನ್ನ ಕರೆದ್ರೆ ಮಾತ್ರ ಬರ್ತೀನಿ ಅಂತಾನೆ. ಅವಳನ್ನ ಬಿಟ್ಟು ಒಂದು ಹೆಜ್ಜೆನೂ ಮುಂದೆ ಇಡಲ್ವಂತೆ. ಈಗ ಅವಳೇನು ಅವನ ಜೊತೆಲಿ ಜೈಲ್ಗೆ ಹೋಗಿದ್ದಾಳ? ಇಲ್ಲ ತಾನೆ? ಅವನೇ ನಮ್ಮ ಮಾತು ಕೇಳಲ್ಲ ಅಂದಮೇಲೆ ನಾವ್ಯಾಕೋ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಯಾಕವ ಹಿಂಗ ಆಡ್ತಾ ಇದ್ದೀರಿ? ನಿಮ್ ಬುದ್ಧಿಗೆಲ್ಲ ಏನಾಗಿದ್ದು ಅಂತ? ಲೇ ಮರಗೌಡ, ಆಗ ನನ್ನ ಬುದ್ಧಿಗೆ ಮಂಕ್ ಬಡ್ದಿತ್ತು ಕಲ, ಈಗೆಲ್ಲ ಸರಿ ಹೋಗದೆ. ಈಗ ನಿನ್ನ ತಮ್ಮ ನನ್ನ ಮಗ ಸಿದ್ದೇಗೌಡಂಗೆ ಅವನ ಹೆಂಡತಿಯನ್ನ ಮಂಕ್ ಬಡ್ತದೆ. ಹೊಸ ದಿನ ಜೈಲಲ್ಲಿ ಇದು ಬಂದ್ರೆ ಎಲ್ಲ ಸರಿ ಹೋಯ್ತದ ಕಲ. ನೀನು ಹೋಗಿ ಹೇಳ ಅವನಿಗಲ್ಲಿ. ಯಾಕಪ್ಪ ಹೆಂಗಾಡ್ತೀರಿ? ಅವ್ನು ಸಿದ್ದು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನೀವು ಇಷ್ಟೆಲ್ಲ ಮಾಡ್ತಾ ಇರೋದು. ಅವನು ಅವನ ಹೆಂಡತಿ ಚಂದಾಗವ್ರೆ ಕಣಪ್ಪಯ್ಯ, ಖುಷಿಯಾಗವ್ರೆ. ನಿಮ್ಗೇನು ಮಗ ಖುಷಿಯಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಅವ್ನು ನೆಮ್ಮದಿಯಾಗ ಅವನೇ ಅವ್ನ ಪಾಡಿಗೆ ಅವ್ನು ಇರಕ್ ಬಿಟ್ಬಿಡಿ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ? ನೋಡ್ಲಾ ಮರಗೌಡ, ಸಮಸ್ಯೆ ಇರೋದು ನನಗೂ ಸಿದ್ದೇಗೌಡಂಗಲ್ಲ, ಸಮಸ್ಯೆ ಇರೋದು ನನಗೂ ಅವನ ಹೆಂಡತಿಗೂ. ನಿನ್ನ ಹೆಂಡತಿ ಬೇಡ ಬಿಟ್ಬಿಟ್ಟು ಬಂದ್ಬಿಡ್ಲಾ ಅಂದ್ರೆ ಇಲ್ಲ, ನಾನು ಹೆಂಡ್ತಿನೇ ಬೇಕು ಅಂತ ಅವಳಿಂದ ಹೋಗವನೆ. ನೋಡ್ಲಾ, ಯಾರ ಜೊತೆಲಿದ್ರೆ ನೆಮ್ಮದಿ ಸಿಗ್ತದೆ, ಯಾರ ಜೊತೆಲಿದ್ರೆ ಒಳ್ಳೇದಾಗ್ತದೆ ಅಂತ ಅವ್ರಿಬ್ರಿಗೂ ಗೊತ್ತಾಗ್ಲಿ ಬಿಡ್ಲಾ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಲಾ, ಈಗ ಅವ್ನಿಗೆ ಹೇಳು ಎಲ್ಲ ತಪ್ಪಾಯ್ತು ಅಂತ ಬಂದು ಕೇಳ್ಕೊಂಡು ಮನೆಗೆ ಬರಲಿ. ಚಿಟ್ಕಿ ಹೊಡೆದಲ್ಲೆಲ್ಲ ಸರಿ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಜೈಲಲ್ಲಿದ್ದ ಅವನಿಗೂ ಬುದ್ಧಿ ಕಲೀಲಿ ಬಿಡ್ಲಾ. ಇದರಲ್ಲೆಲ್ಲ ಮಧ್ಯ ಬಾಯಕ್ಕೆ ಬರಬೇಡ ನೀನು. ಯಾಕಪ್ಪಯ್ಯ ಯಾಕೆ ಹಿಂಗ್ ಒಳ್ಳೆ ಮನುಷ್ಯತ್ವ ಇಲ್ದಿರೋ ಮೃಗಗಳ ತರ ಆಡ್ತಾ ಇದೀರಿ? ಅಲ್ಲಪ್ಪಯ್ಯ, ಸ್ವಂತ ಮಗನ ಜೈಲ್ಗೆ ಹಾಕ್ಸಿದಿರಲ್ಲ, ನಿಮ್ಗೆ ಒಂಚೂರು ಕರುಣೆ ಅನ್ನೋದೇ ಇಲ್ವೇ? ಅಲ್ಲ ಕಣಪ್ಪಯ್ಯ, ಮಗ ಜೈಲಲ್ಲಿ ಅವನೇ, ನೀವು ಮಾತ್ರ ಖುಷಿಯಾಗಿ ಸಂತೋಷವಾಗಿರ್ಬೇಕಲ್ವೇ? ಏ ಮರಿಗೌಡ, ಲಕ್ಷ್ಮೀ ನಿವಾಸ